ನಮಸ್ಕಾರ ನ್ಯೂಸ್ ಅಟ್ 11 AM ಗೆ ಸ್ವಾಗತ. ನಾನು ಪೃಥ್ವಿರಾಜ್ ಹಾರನಹಳ್ಳಿ. ಬೆಂಗಳೂರಿನಲ್ಲಿ ಮತ್ತೆ ಐಟಿ ಇಲಾಖೆಯ ಅಧಿಕಾರಿಗಳು ದಾಳಿಯನ್ನ ಮಾಡಿದ್ದಾರೆ. ರಿಜ್ವಾನ್ ಅರ್ಷದ್ ಆಪ್ತರ ಮನೆ ಮೇಲೆ ಈ ಒಂದು ದಾಳಿಯಾಗಿದೆ. ಬೆಂಗಳೂರು ಕೇಂದ್ರ ಕಾಂಗ್ರೆಸ್ನ ಅಭ್ಯರ್ಥಿಯಾಗಿರುವಂತಹ ರಿಜ್ವಾನ್ ಅರ್ಷದ್ ಅವರ ಆಪ್ತರ ಮನೆಗಳ ಮೇಲೆ ದಾಳಿಯನ್ನ ಮಾಡಲಾಗಿದೆ. ಇಲ್ಲಿ ಪ್ರಮುಖವಾಗಿ ನೋಡಿದೀವಿ ರಾಜ್ಯದಲ್ಲಿ ಯಾವ ರೀತಿಯಾಗಿ ಐಟಿ ಇಲಾಖೆ ಅಧಿಕಾರಿಗಳು ದಾಳಿಯನ್ನ ಮಾಡ್ತಾ ಇದ್ದಾರೆ ಅಂತ. ಆ ಒಂದು ದಾಳಿ ಇನ್ನೂ ಕೂಡ ಮುಂದುವರೆದಿದೆ. ಬೆಂಗಳೂರು ಕೇಂದ್ರ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ರಿಜ್ವಾನ್ ಅರ್ಷದ್ ಅವರ ಆಪ್ತರ ಮನೆಗಳ ಮೇಲೆ ದಾಳಿಯನ್ನ ಮಾಡಲಾಗಿದೆ. ಬೆಳ್ಳಂಬೆಳಗ್ಗೆ ದಾಳಿಯನ್ನ ಮಾಡಲಾಗಿರುವಂತದ್ದು. ರಿಜ್ವಾನ್ ಆಪ್ತರ ಮನೆ ಕಚೇರಿಗಳ ಮೇಲೆ ಐಟಿ ಇಲಾಖೆ ಅಧಿಕಾರಿಗಳು ದಾಳಿಯನ್ನ ಮಾಡಿದ್ದಾರೆ. ರಿಜ್ವಾನ್ ಆಪ್ತ ಉದ್ಯಮಿಗಳಿಗೆ ಐಟಿ ಇಲಾಖೆ ಅಧಿಕಾರಿಗಳು ಶಾಕ್ ನೀಡಿದ್ದಾರೆ. ಅಮಾನುಲ್ಲಾ ಖಾನ್, ಕಮಲ್ ಪಾಷಾ, ನಯೀಸ್ ಖಾನ್ ಇವರ ಮನೆಗಳ ಮೇಲೆ ಕಚೇರಿಗಳ ಮೇಲೆ ದಾಳಿಯನ್ನ ಮಾಡಲಾಗಿರುವಂತದ್ದು. ಬೆಳಗ್ಗೆ 6 ಗಂಟೆಯಿಂದ ನಡೀತಾ ಇದೆ ಐಟಿ ಇಲಾಖೆ ಅಧಿಕಾರಿಗಳ ಕಾರ್ಯಾಚರಣೆ. 20ಕ್ಕೂ ಹೆಚ್ಚು ಕಡೆಗಳಲ್ಲಿ ನಡೆದಿದೆ ದಾಳಿ. ಬೆಂಗಳೂರು ಪ್ಯಾಲೇಸ್ ಡೆಕೋರೇಟ್ ಮಾಡುವಂತ ಅಮಾನುಲ್ಲಾ, ಹಾಗೆ ಗೋಲ್ಡನ್ ಆರ್ಚರಿ ಮಾಲೀಕ ಕಮಲ್ ಪಾಷಾ, ಹಾಗೆ ರಿಯಲ್ ಎಸ್ಟೇಟ್ ನಡೆಸುವಂತ ನಯೀಸ್ ಖಾನ್ ಮನೆ ಮೇಲೆ ಐಟಿ ಇಲಾಖೆ ಅಧಿಕಾರಿಗಳು ದಾಳಿಯನ್ನ ಮಾಡಿರುವಂತದ್ದು. ಇವರ ಮನೆ ಮತ್ತು ಕಚೇರಿಗಳ ಮೇಲೆ ಐಟಿ ಇಲಾಖೆ ಅಧಿಕಾರಿಗಳು ದಾಳಿಯನ್ನ ಮಾಡಿ ಪರಿಶೀಲನೆಯನ್ನ ನಡೆಸ್ತಾ ಇದ್ದಾರೆ. ಆ ಒಂದು ದಾಳಿ ಇನ್ನೂ ಕೂಡ ಮುಂದುವರೆದಿದೆ. ರಾಜ್ಯದಲ್ಲಿ ಐಟಿ ಇಲಾಖೆ ಅಧಿಕಾರಿಗಳ ದಾಳಿ ಮುಂದುವರೆದಿರುವಂತದ್ದು. ಗುತ್ತಿಗೆದಾರರ ಮೇಲೆ ಯಾವ ರೀತಿಯಾಗಿ ದಾಳಿಯನ್ನು ನಡೆಸಿದ್ರು ಅನ್ನೋದನ್ನ ನೋಡಿದ್ವಿ. ಹಾಸನ, ಮಂಡ್ಯ, ಶಿವಮೊಗ್ಗ, ಮೈಸೂರು, ಬೆಂಗಳೂರು, ಚಿಕ್ಕಮಗಳೂರು ಇಲ್ಲೆಲ್ಲ ಕಡೆ ಕೂಡ ದಾಳಿ ಆಗಿತ್ತು. ಅದಾದ್ಮೇಲೆ ಮೊನ್ನೆ ಅಷ್ಟೇ ಬಳ್ಳಾರಿ ಆಗಿತ್ತು. ನಿನ್ನೆ ಚಿಕ್ಕೋಡಿ, ದಾವಣಗೆರೆಯಲ್ಲಿ ಐಟಿ ಇಲಾಖೆ ಅಧಿಕಾರಿಗಳು ದಾಳಿಯನ್ನ ಮಾಡಿದ್ರು. ಇವತ್ತು ಬೆಂಗಳೂರು ಕೇಂದ್ರದ ಕಾಂಗ್ರೆಸ್ ಅಭ್ಯರ್ಥಿಯಾಗಿರುವಂತಹ ರಿಜ್ವಾನ್ ಅರ್ಷದ್ ಅವರ ಆಪ್ತರ ಮನೆಗಳ ಮೇಲೆ ದಾಳಿಯನ್ನ ಮಾಡಲಾಗಿದೆ. ರಿಜ್ವಾನ್ ಅರ್ಷದ್ ಅವರ ಆಪ್ತರ 3 ಮನೆಗಳ ಮೇಲೆ ದಾಳಿಯನ್ನ ಮಾಡಲಾಗಿರುವಂತದ್ದು. ಬೆಳಗ್ಗೆ 6 ಗಂಟೆಗೆನೆ ದಾಳಿಯನ್ನ ಮಾಡಿದ್ದಾರೆ ಐಟಿ ಇಲಾಖೆಯ ಅಧಿಕಾರಿಗಳು. ಆ ಒಂದು ದಾಳಿ ಇನ್ನೂ ಕೂಡ ಮುಂದುವರೆದಿದೆ. ಆ ಒಂದು ಕಾರ್ಯಾಚರಣೆಯನ್ನ ಮುಂದುವರೆಸಿದ್ದಾರೆ. 20ಕ್ಕೂ ಹೆಚ್ಚು ಕಡೆ ದಾಳಿಯನ್ನ ಮಾಡಲಾಗಿದೆ ಐಟಿ ಇಲಾಖೆಯ ಅಧಿಕಾರಿಗಳಿಂದ. ಯಾರ ಮನೆಗಳ ಮೇಲೆ ದಾಳಿಯನ್ನ ಮಾಡಲಾಗಿದೆ ಅನ್ನೋದನ್ನ ಕೂಡ ತೋರಿಸ್ತಾ ಇದ್ವಿ. ಇವರೆಲ್ಲರೂ ಕೂಡ ರಿಜ್ವಾನ್ ಅರ್ಷದ್ ಅವರ ಆಪ್ತರಾಗಿದ್ದಾರೆ. ಅವರ ಮನೆಗಳ ಮೇಲೆ ದಾಳಿಯನ್ನ ಮಾಡಲಾಗಿದೆ. ರಿಜ್ವಾನ್ ಅರ್ಷದ್ ಅವರ ಆಪ್ತ ಉದ್ಯಮಿಗಳಾಗಿರುವಂತ ಅಮಾನುಲ್ಲಾ ಖಾನ್, ಕಮಲ್ ಪಾಷಾ, ನಯೀಸ್ ಖಾನ್ ಮನೆಗಳ ಮೇಲೆ ದಾಳಿಯನ್ನ ಮಾಡಲಾಗಿದೆ. ಬೆಳಗ್ಗೆ 6 ಗಂಟೆಗೆನೆ ಈ ಒಂದು ದಾಳಿ ಆಗಿದೆ. ಆಲ್ರೆಡಿ ನೋಡಿದ್ವಿ, ಕರ್ನಾಟಕ ಆಗಿರ್ಬೋದು, ಮಧ್ಯಪ್ರದೇಶ ಆಗಿರ್ಬೋದು, ವೆಸ್ಟ್ ಬೆಂಗಾಲ್ ಆಗಿರ್ಬೋದು, ಈ ರೀತಿಯಾಗಿ ತಮಿಳುನಾಡು ಸೇರಿದಂತೆ ಸಾಕಷ್ಟು ಕಡೆ ದಾಳಿಯನ್ನ ಮಾಡಲಾಗಿದೆ. ಎಸ್ಪೆಷಲಿ ಒಂದ್ ಕಡೆ ಉದ್ಯಮಿಗಳು, ಇನ್ನು ಒಂದ್ ಕಡೆ ಗುತ್ತಿಗೆದಾರರನ್ನ ನೇರವಾಗಿ ಟಾರ್ಗೆಟ್ ಮಾಡಿ ಈಗ ಆಲ್ರೆಡಿ ದಾಳಿಯನ್ನ ಮುಂದುವರಿಸಲಾಗಿದೆ. ಅದರಲ್ಲೂ ಎಸ್ಪೆಷಲಿ ಕಾಂಗ್ರೆಸ್, ಜೆಡಿಎಸ್ ನೇತೃತ್ವದ ನಾಯಕರು, ಮೈತ್ರಿ ನಾಯಕರೇನಿದ್ದಾರೆ, ಹಾಗೆ ಅಭ್ಯರ್ಥಿಗಳೇನಿದ್ದಾರೆ, ಅವರ ಆಪ್ತರ ಮನೆಗಳ ಮೇಲೆ ದಾಳಿ ನಡೀತಾ ಇದೆ ರಾಜ್ಯದಲ್ಲಿ. ಇನ್ನು ವೆಸ್ಟ್ ಬೆಂಗಾಲ್ ಆಗಿರ್ಬೋದು ಅಥವಾ ಮಧ್ಯಪ್ರದೇಶದಲ್ಲಾಗಿರ್ಬೋದು, ಅಲ್ಲೆಲ್ಲ ಕಾಂಗ್ರೆಸ್ ನಾಯಕರ ಮನೆಗಳ ಮೇಲೆ, ಇನ್ನು ಮಮತಾ ಬ್ಯಾನರ್ಜಿ ಅವರ ಆಪ್ತರ ಮನೆಗಳ ಮೇಲೆ ದಾಳಿಯನ್ನ ಮಾಡಲಾಗಿದೆ. ಇನ್ನು ಮಧ್ಯಪ್ರದೇಶದಲ್ಲಿ ನೋಡಿದ್ವಿ, 281 ಕೋಟಿ ರೂಪಾಯಿ ಸಿಕ್ಕಿತ್ತು. ಮಧ್ಯಪ್ರದೇಶದ ಸಿಎಂ ಆಗಿರುವಂತ, ಅಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ, ಮಧ್ಯಪ್ರದೇಶ ಸಿಎಂ ಆಗಿರುವಂತಹ ಕಮಲ್ನಾಥ್ ಅವರ ಆಪ್ತರ ಮನೆಗಳ ಮೇಲೆ ದಾಳಿಯನ್ನ ನಡೆಸಿದಂತಹ ಸಂದರ್ಭದಲ್ಲಿ ಇನ್ನು ರಾಜ್ಯದಲ್ಲೂ ಕೂಡ ಹಣ ಸಿಕ್ಕಿತ್ತು. ಗುತ್ತಿಗೆದಾರರ ಮನೆಗಳ ಮೇಲೆ ದಾಳಿಯನ್ನ ಮಾಡಿದಂತಹ ಸಂದರ್ಭದಲ್ಲಿ ಆ ಒಂದು ಎಕ್ಸ್ಕ್ಲೂಸಿವ್ ಆದಂತಹ ವಿಡಿಯೋವನ್ನು ಕೂಡ, ಹಾಗೆ ಆ ಒಂದು ಸುದ್ದಿಯನ್ನ ಕೂಡ ನ್ಯೂಸ್ 18 ಕನ್ನಡದಲ್ಲಿ ಬ್ರೇಕ್ ಮಾಡಲಾಗಿತ್ತು. ಈಗ ನೋಡ್ತಾ ಇದ್ದೀರಾ, ರಿಜ್ವಾನ್ ಅರ್ಷದ್ ಅವರ ಆಪ್ತರ ಮನೆಗಳ ಮೇಲೆ ದಾಳಿಯನ್ನ ಮಾಡಲಾಗಿದೆ. ಹಾಗೆ ಅವರ ಆಪ್ತರ ಮನೆಗಳು ಮತ್ತೆ ಕಚೇರಿಗಳ ಮೇಲೆ ದಾಳಿಯನ್ನ ಮಾಡಲಾಗಿದೆ. 20ಕ್ಕೂ ಹೆಚ್ಚು ಕಡೆ ಇವತ್ತು ಬೆಂಗಳೂರಿನಲ್ಲಿ ಐಟಿ ಇಲಾಖೆ ಅಧಿಕಾರಿಗಳು ರಿಜ್ವಾನ್ ಅರ್ಷದ್ ಅವರ ಆಪ್ತರ ಮನೆಗಳ ಮೇಲೆ ದಾಳಿಯನ್ನ ಮಾಡಿ ಶಾಕ್ ನೀಡಿದ್ದಾರೆ. ರಿಯಲ್ ಎಸ್ಟೇಟ್ ನಡೆಸುವಂತ ನಯೀಸ್ ಖಾನ್ ಅವರ ಮನೆಗಳ ಮೇಲೆ ದಾಳಿಯನ್ನ ಮಾಡಲಾಗಿದೆ. ಹಾಗೆ ಇನ್ನು 2 ಉದ್ಯಮಿಗಳ ಮನೆಗಳ ಮೇಲೆ ದಾಳಿಯನ್ನ ಮಾಡಲಾಗಿರುವಂತದ್ದು. ಅವರ ಹೆಸರು ಅಮಾನುಲ್ಲಾ ಅಂತ. ಬೆಂಗಳೂರು ಪ್ಯಾಲೇಸ್ ಡೆಕೋರೇಟ್ ಮಾಡುವಂತ ಅಮಾನುಲ್ಲಾ, ಹಾಗೆ
ಗೋಲ್ಡನ್ ಆರ್ಚರಿ ಮಾಲೀಕರಾಗಿರುವಂತ ಕಮಲ್ ಪಾಷಾ, ಇನ್ನು ರಿಯಲ್ ಎಸ್ಟೇಟ್ ನಡೆಸುವಂತ ನಯೀಸ್ ಖಾನ್ ಅವರ ಮನೆಗಳ ಮೇಲೆ ದಾಳಿಯನ್ನ ಮಾಡಿ ಆ ಒಂದು ದಾಳಿ ಇನ್ನೂ ಕೂಡ ಮುಂದುವರೆದಿದೆ, ಇನ್ನೂ ಕೂಡ ಪರಿಶೀಲನೆಯನ್ನ ನಡೆಸ್ತಾ ಇದ್ದಾರೆ. ಒಟ್ಟು 20ಕ್ಕೂ ಹೆಚ್ಚು ಕಡೆ ಈ ಒಂದು ದಾಳಿ ನಡೆದಿರುವಂತದ್ದು. ಯಾಕೆಂದ್ರೆ ಎಲೆಕ್ಷನ್ ಹತ್ರ ಬಂದಿದೆ. ಎಲೆಕ್ಷನ್ ಹತ್ರ ಬಂದಿರುವಂತಹ ಸಂದರ್ಭದಲ್ಲಿ ದುಡ್ಡನ್ನ ಹಂಚುವಂತ ಸಾಧ್ಯತೆ ಇರುತ್ತೆ ಅನ್ನುವ ಅನುಮಾನಗಳು ಅಥವಾ ಇನ್ನು ಯಾರಾದ್ರೂ ಕಂಪ್ಲೇಂಟ್ ಅನ್ನ ಮಾಡಿರ್ತಾರೆ. ಆ ಎಲ್ಲಾ ಒಂದು ಮಾಹಿತಿಯ ಮೇರೆಗೆ ಐಟಿ ಇಲಾಖೆ ಅಧಿಕಾರಿಗಳು ದಾಳಿಯನ್ನ ನಡೆಸ್ತಾ ಇದ್ದಾರೆ. ಅದರಲ್ಲೂ ಎಸ್ಪೆಷಲಿ ಕಾಂಗ್ರೆಸ್ ಮತ್ತು ಜೆಡಿಎಸ್ ನ ಆಪ್ತರ ಮನೆಗಳ ಮೇಲೆ ಈ ಒಂದು ದಾಳಿ ಆಗ್ತಾ ಇರೋದನ್ನ ಕೂಡ ನೋಡ್ತಾ ಇದ್ದೀರಾ. ರಾಜ್ಯದಲ್ಲಿ ಲೋಕಸಭೆ ಎಲೆಕ್ಷನ್ ಘೋಷಣೆ ಆದ ಮೇಲೆ ಯಾವ ರೀತಿಯಾಗಿ ದಾಳಿ ಆಗಿದೆ ಅಂತ. ಇದಾದ್ಮೇಲೆ ಕಾಂಗ್ರೆಸ್ ನಾಯಕರು ಹಾಗೆ ಜೆಡಿಎಸ್ ನ ನಾಯಕರು ಕೂಡ ಐಟಿ ಇಲಾಖೆ ಕಚೇರಿಯ ಮುಂದೆ ಪ್ರತಿಭಟನೆಯನ್ನ ಮಾಡಿ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಸಿಎಂ, ಡಿಸಿಎಂ ಸೇರಿದಂತೆ ಮಾಜಿ ಸಿಎಂ ಆಗಿರುವಂತಹ ಸಿದ್ದರಾಮಯ್ಯನವರು ಇವರೆಲ್ಲರೂ ಕೂಡ ಹೋಗಿ ತಮ್ಮ ಆಕ್ರೋಶ, ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದನ್ನ ಕೂಡ ನೋಡಿದ್ವಿ. ಆದ್ರೆ ಆ ಒಂದು ದಾಳಿ ಇನ್ನೂ ಕೂಡ ನಿಂತಿಲ್ಲ, ಮುಂದುವರೆದಿದೆ. ಅವರೆಲ್ಲರೂ ಕೂಡ ಪ್ರತಿಭಟನೆಯನ್ನ ಮಾಡಿ ಆಕ್ರೋಶವನ್ನ ವ್ಯಕ್ತಪಡಿಸಿ ಆದ ಮೇಲೂ ಕೂಡ ದಾಳಿಗಳು ನಡೀತಾನೆ ಇದೆ. ಬಳ್ಳಾರಿ ಆಗಿರ್ಬೋದು, ಚಿಕ್ಕೋಡಿ, ಬಳ್ಳಾರಿಯಲ್ಲಿ ಅನಿಲ್ ಲಾಡ್ ಅವರು ಇದ್ದಂತ ಒಂದು ಹೋಟೆಲ್ ಮೇಲೆ ದಾಳಿ ಆಗಿತ್ತು. ಅದಾದ್ಮೇಲೆ ಚಿಕ್ಕೋಡಿಯ ಕಾಂಗ್ರೆಸ್ ಅಭ್ಯರ್ಥಿ ಆಗಿರುವಂತ ಪ್ರಕಾಶ್ ಹುಕ್ಕೇರಿ ಅವರ ಆಪ್ತರ ಮನೆಗಳ ಮೇಲೆ ದಾಳಿ ಆಗಿತ್ತು. ಇನ್ನು ದಾವಣಗೆರೆಯಲ್ಲಿ SS ಮಲ್ಲಿಕಾರ್ಜುನ್ ಅವರ ಆಪ್ತರ ಮನೆಗಳ ಮೇಲೆ ದಾಳಿ ಆಗಿತ್ತು. ಉದ್ಯಮಿ ಅಂದ್ರೆ SS ಮಲ್ಲಿಕಾರ್ಜುನ್ ಅವರ ಆಪ್ತ ಉದ್ಯಮಿ ಮತ್ತೆ ಗುತ್ತಿಗೆದಾರರ ಮನೆಗಳ ಮೇಲೆ ದಾಳಿಯನ್ನ ಮಾಡಲಾಗಿತ್ತು. ಇವತ್ತು ರಿಜ್ವಾನ್ ಅರ್ಷದ್ ಅವರ ಆಪ್ತರ ಮನೆಗಳ ಮೇಲೆ ದಾಳಿಯಾಗಿದೆ. ಅವರಿಗೆ ಶಾಕ್ ನೀಡಲಾಗಿದೆ. ಐಟಿ ಇಲಾಖೆ ಅಧಿಕಾರಿಗಳು ಬೆಳ್ಳಂಬೆಳಗ್ಗೆ 6 ಗಂಟೆಗೆ ದಾಳಿಯನ್ನ ಮಾಡಿದ್ದಾರೆ. ಕರ್ನಾಟಕದಲ್ಲಿ ಐಟಿ ಇಲಾಖೆ ಅಧಿಕಾರಿಗಳು ದಾಳಿಯನ್ನ ಮುಂದುವರಿಸಿದ್ದಾರೆ. ಇವತ್ತು ಬೆಳಗ್ಗೆ 6 ಗಂಟೆಗೆ ರಿಜ್ವಾನ್ ಅರ್ಷದ್ ಅವರ ಆಪ್ತರ ಮನೆಗಳ ಮೇಲೆ ದಾಳಿಯನ್ನ ಮಾಡಲಾಗಿರುವಂತದ್ದು. ಇನ್ನು ಒಂದ್ ಕಡೆ ಈ ಐಟಿ ಇಲಾಖೆ ಅಧಿಕಾರಿಗಳು ಯಾವ ರೀತಿಯಾಗಿ ಶಾಕ್ ನೀಡ್ತಾ ಇದ್ದಾರೆ ಮೈತ್ರಿ ನಾಯಕರಿಗೆ ಅನ್ನೋದನ್ನ ಕೂಡ ನೋಡ್ತಾ ಇದ್ದೀವಿ. ಬೆಂಗಳೂರು ಕೇಂದ್ರ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಆಗಿರುವಂತಹ ರಿಜ್ವಾನ್ ಅರ್ಷದ್ ಅವರ ಆಪ್ತರ ಮನೆಗಳ ಮೇಲೆ ದಾಳಿಯನ್ನ ಮಾಡಲಾಗಿದೆ. ಇನ್ನು ಈ ಕುರಿತಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಮಂಜು ಆರ್ಯ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಎಸ್ ಮಂಜು, ಇವತ್ತು ರಿಜ್ವಾನ್ ಅರ್ಷದ್ ಅವರ ಆಪ್ತರ ಮನೆಗಳ ಮೇಲೆ ದಾಳಿ ಆಗಿರುವಂತದ್ದು. ಎಷ್ಟು ಕಡೆ ದಾಳಿ ಆಗಿದೆ, ಎಷ್ಟು ಜನ ಅಧಿಕಾರಿಗಳು ದಾಳಿಯನ್ನ ಮಾಡಿದ್ದಾರೆ, ಏನೆಲ್ಲ ವಶಪಡಿಸಿಕೊಂಡಿದ್ದಾರೆ ಅಂತ? ಪೃಥ್ವಿರಾಜ್, ಇವತ್ತು ಕೂಡ ಅಷ್ಟೇ ಬೆಂಗಳೂರಿನಲ್ಲಿ ಐಟಿ ಅಧಿಕಾರಿಗಳು ದಾಳಿ ನಡೆದ ಸುಮಾರು 100 ಜನರ ಅಧಿಕಾರಿಗಳ ತಂಡದಿಂದ ಸುಮಾರು 15 ಕರೆಗಳಲ್ಲಿ ಒಂದು ಬೆಳ್ಳಂಬೆಳಗ್ಗೆ ಒಂದು ದಾಳಿಯನ್ನ ಮಾಡಿದ್ದಾರೆ. ಅದರಲ್ಲೂ ಪ್ರಮುಖವಾಗಿ ಈ ಬಾರಿ ಏನು ಬೆಂಗಳೂರು ಕೇಂದ್ರದಿಂದ ಸ್ಪರ್ಧೆ ಮಾಡ್ತಿರುವಂತಹ ಒಂದು ಮೈತ್ರಿ ಅಭ್ಯರ್ಥಿ ರಿಜ್ವಾನ್ ಅರ್ಷದ್ ಅವರ ಒಂದು ಪ್ರಚಾರದ ಕಚೇರಿಯ ಮೇಲೆಯೂ ಕೂಡ ಅಷ್ಟೇ ಮುಂಜಾನೆ 6 ಗಂಟೆ ವೇಳೆಯಲ್ಲಿ ದಾಳಿ ಮಾಡಿದ್ದಾರೆ. ಜೊತೆಗೆ ಅವರ ಆಪ್ತರ ಅನ್ಸ್ಕೊಂಡಿರುವಂತಹ ಪ್ರಮುಖ ಉದ್ಯಮಿಗಳ ಮೇಲೆ ಇವತ್ತು ಮುಂಜಾನೆ ವೇಳೆಯಲ್ಲಿ ಐಟಿ ಅಧಿಕಾರಿಗಳು ದಾಳಿಯನ್ನ ಮಾಡಿರುವಂತಹದ್ದು. ಅದರಲ್ಲೂ ಕೂಡ ಅಷ್ಟೇ ಪ್ರತಿಷ್ಠಿತ ಮುಸ್ಲಿಂ ಉದ್ಯಮಿಗಳಾದ ಅಮಾನುಲ್ಲಾ ಖಾನ್, ಕಮಲ್ ಪಾಷಾ ಮತ್ತು ನಯೀಂ ಖಾನ್ ಅವರ ಮನೆ ಕಚೇರಿಗಳ ಮೇಲೆ ಏಕಕಾಲದಲ್ಲಿ ಅಧಿಕಾರಿಗಳು ಈಗಾಗಲೇ ದಾಳಿಯನ್ನು ಕೂಡ ಮಾಡಿದ್ದಾರೆ. ಜೊತೆಗೆ ಏನು ರಿಜ್ವಾನ್ ಅರ್ಷದ್ಗೆ ಸೇರಿರುವಂತಹ ಪ್ರಚಾರ ಕಚೇರಿ ಏನಿತ್ತು, ಆ ಒಂದು ಪ್ರಚಾರ ಕಚೇರಿಯಲ್ಲಿ ಕೂಡ ಅಷ್ಟೇ ನಿನ್ನೆ ಸಾಕಷ್ಟು ಸಂಖ್ಯೆಯಲ್ಲಿ ಒಂದು ಕಾರ್ಯಕರ್ತರು ಕೂಡ ಅಷ್ಟೇ ಇದ್ರು. ಜೊತೆಗೆ ಅಲ್ಲಿಯೂ ಹಣ ಇರಬಹುದು, ಇತರ ಏನಾದ್ರೂ ಇರಬಹುದು ಅನ್ನುವಂಥ ಲೆಕ್ಕಾಚಾರದಲ್ಲಿ ಇವತ್ತು ಐಟಿ ಅಧಿಕಾರಿಗಳು ಈಗಾಗಲೇ ದಾಳಿಯನ್ನ ಮಾಡಿದ್ದಾರೆ. ಸುಮಾರು 100 ಜನರ ಅಧಿಕಾರಿಗಳ ತಂಡದಿಂದ ಈಗಾಗಲೇ ಒಂದು ದಾಖಲೆಗಳ ಪರಿಶೀಲನೆ ಕೂಡ ಈಗಾಗಲೇ ಮಾಡಿರುವಂತದ್ದು. ಜೊತೆಗೆ ರಿಜ್ವಾನ್ ಅರ್ಷದ್ ಅವರ ಆಪ್ತರು ಯಾರಿದ್ರು ಅವರನ್ನೇ ಪ್ರಮುಖವಾಗಿ ಒಂದು ದಾಳಿಯಲ್ಲಿ ಟಾರ್ಗೆಟ್ ಮಾಡಿ ಸುಮಾರು 15 ಕಡೆಗಳಲ್ಲಿ ಈಗಾಗಲೇ ದಾಳಿಯನ್ನು ಕೂಡ ಮಾಡಿರುವಂತಹ ಐಟಿ ಅಧಿಕಾರಿಗಳು ಸದ್ಯಕ್ಕೆ ಪರಿಶೀಲನೆಯನ್ನು ಕೂಡ ಮುಂದುವರೆಸಿರುವಂತಹದ್ದು. ಪೃಥ್ವಿ, ಮಂಜು ಆರ್ಯ, ಈಗ ಆಲ್ರೆಡಿ ನೋಡಿದೀವಿ ಕರ್ನಾಟಕದಲ್ಲಿ ಆಗಿರುವಂತಹ ದಾಳಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೋಡೋದಾದ್ರೆ ಕೆಲವೊಂದು ಕಡೆ ದಾಳಿಯನ್ನ ಮಾಡಿದಾಗ ಕೋಟಿ ಹಣ ಸಿಕ್ಕಿದೆ, ಇನ್ನು ಕೆಲವೊಂದು ಕಡೆ ಖಾಲಿ ಕೈಯಲ್ಲಿ ವಾಪಸ್ ಬಂದಿದ್ದಾರೆ ಐಟಿ ಇಲಾಖೆ ಅಧಿಕಾರಿಗಳು. ಇವತ್ತು ರೈಡ್ ಮಾಡಿರುವಂತಹ ಸಂದರ್ಭದಲ್ಲಿ ಏನಾದ್ರೂ ದುಡ್ಡು ಅಥವಾ ಮಹತ್ವದ ದಾಖಲೆಗಳನ್ನ ಏನಾದ್ರೂ ವಶಪಡಿಸಿಕೊಂಡಿದ್ದಾರಾ? ಪೃಥ್ವಿರಾಜ್, ಪ್ರಮುಖವಾಗಿ ಈ ಒಂದು ರೈಡ್ ನಲ್ಲಿ ನೋಡೋದಾದ್ರೆ ಪ್ರತಿಷ್ಠಿತ ಮುಸ್ಲಿಂ ಉದ್ಯಮಿಗಳಂತ ಅಮಾನುಲ್ಲಾ ಖಾನ್, ಕಮಲ್ ಪಾಷಾ ಮತ್ತು ನಯೀಂ ಖಾನ್ ಎಂಬುವಂತ 3 ಉದ್ಯಮಿಗಳಿದೆ. ಈ 3 ಉದ್ಯಮಿಗಳು ಕೂಡ ಅಷ್ಟೇ ಪ್ರತಿ ಒಂದು ತಿಂಗಳಲ್ಲಿ ಕೂಡ ಅಷ್ಟೇ ಕೋಟ್ಯಾಂತರ ರೂಪಾಯಿ ಟರ್ನ್ ಓವರ್ ಕೂಡ ಮಾಡ್ತಿದ್ರು. ಜೊತೆಗೆ ಇವರು ಸಾಕಷ್ಟು ಬಿಸ್ನೆಸ್ ಗಳನ್ನು ಕೂಡ ಮಾಡ್ತಿದ್ರು. ಒಂದು ಪ್ರಕಾರವಾಗಿ ಐಟಿ ಇಲಾಖೆ ಅಧಿಕಾರಿಗಳಿಗೆ ಸಿಗುವಂತಹ ಮಾಹಿತಿ ಏನಂದ್ರೆ ಈ ಬಾರಿಯ ಒಂದು ಚುನಾವಣೆಯ ಖರ್ಚಿಗೆ ಅಂತ ಈ ಒಂದು 3 ಉದ್ಯಮಿಗಳು ಕೂಡ ರಿಜ್ವಾನ್ ಅರ್ಷದ್ ಏನು ಬ್ಯಾಕ್ ಬೋನ್ ಆಗಿದ್ರು. ಜೊತೆಗೆ ಅವರೇ ಕೂಡ ಫೈನಾನ್ಷಿಯಲ್ ಆಗಿ ಎಲ್ಲಾ ರೀತಿಯ ಸಪೋರ್ಟ್ ಮಾಡ್ತಿದ್ರು.
ಇನ್ಫಾರ್ಮೇಶನ್ ಕೂಡ ಐಟಿ ಅಧಿಕಾರಿಗಳಿಗೆ ಬಂದಿತ್ತು. ಆ ನಿಟ್ಟಿನಲ್ಲಿ ಪ್ರಮುಖವಾಗಿ ಇರುವಂತಹ 3 ಉದ್ಯಮಿಗಳನ್ನು ಟಾರ್ಗೆಟ್ ಮಾಡಿಕೊಂಡಿದ್ದಂತ ಐಟಿ ಅಧಿಕಾರಿಗಳು ಇವತ್ತು ಏಕಕಾಲದಲ್ಲಿ ದಾಳಿಯನ್ನು ಕೂಡ ಮಾಡಿದ್ದಾರೆ. ಜೊತೆಗೆ ಅವರ ಮನೆ ಹಾಗೂ ಕಚೇರಿಗಳ ಮೇಲೆ ಕೂಡ ದಾಳಿ ಮಾಡಿ ಈಗಾಗಲೇ ಸುಮಾರು 100 ಜನ ಅಧಿಕಾರಿಗಳ ತಂಡದಿಂದ ದಾಖಲೆಗಳನ್ನು ಕೂಡ ಒಂದು ಕಡೆ ಪರಿಶೀಲನೆ ಮಾಡ್ತಿದ್ರೆ, ಮತ್ತೊಂದು ಕಡೆಗೆ ಏನಾದ್ರೂ ಇವರು ಏನಾದ್ರು ಹಣ ಆಗಿರ್ಬೋದು ಅಥವಾ ಬೇರೆ ಏನಾದ್ರೂ ಇವ್ರು ಇತ್ತ ಏನು ಅನ್ನೋದ್ರ ಬಗ್ಗೆ ಕೂಡ ಈಗಾಗಲೇ ಅಧಿಕಾರಿಗಳು ಪರಿಶೀಲನೆ ಮಾಡಿದ್ರೆ. ಸದ್ಯಕ್ಕೆ ಸಾಕಷ್ಟು ಪ್ರಮಾಣದ ಒಂದು ದಾಖಲೆಗಳಾಗಿರ್ಬೋದು ಮತ್ತು ಕೆಲವೊಂದು ಜ್ಯುವೆಲರ್ಸ್ ಕೂಡ ಅಷ್ಟೇ ಸಿಕ್ಕಿರುವ ಒಂದು ಮಾಹಿತಿ ಲಭ್ಯವಾಗಿದ್ದು, ಅದರ ಒಂದು ದಾಖಲೆಗಳ ಪರಿಶೀಲನೆ ಕೂಡ ಈಗಾಗಲೇ ಐಟಿ ಅಧಿಕಾರಿಗಳು ಮುಂದುವರೆಸಿರುವಂತದ್ದು. ಒಟ್ಟಾರೆಯಾಗಿ ಇವತ್ತು ಸಂಜೆವರೆಗೂ ಬಹುತೇಕ ಈ ಒಂದು ದಾಖಲೆಗಳ ಪರಿಶೀಲನೆ ಕೂಡ ನಡೆಯುವಂತಹ ಸಾಧ್ಯತೆ ಇದೆ. ಎಸ್, 3 ಆಪ್ತರ ಮನೆಗಳ ಮೇಲೆ, ರಿಜ್ವಾನ್ ಅರ್ಷದ್ ಅವರ 3 ಆಪ್ತರ ಮನೆಗಳ ಮೇಲೆ ಏನ್ ದಾಳಿ ಆಗಿದೆ, ಆ 3 ಕೂಡ ಮನೆಯಲ್ಲೇ ಇದ್ರಂತ ಈ ಒಂದು ಸಂದರ್ಭದಲ್ಲಿ ಐಟಿ ಇಲಾಖೆ ಅಧಿಕಾರಿಗಳು ದಾಳಿ ಮಾಡಿದಾಗ? ಪೃಥ್ವಿರಾಜ್, ಒಂದು ರೈಡ್ 6 ಗಂಟೆ ಸುಮಾರಿಗೆ ಆಗಿರುವಂತದ್ದು. ಆ ಒಂದು ವೇಳೆಯಲ್ಲಿ ಮನೆಯಲ್ಲೇ ಕೂಡ ಅಷ್ಟೇ ಒಂದು ಉದ್ಯಮಿಗಳು ಇದ್ರು ಅನ್ನೋದ್ರ ಬಗ್ಗೆ, ಯಾಕಂದ್ರೆ ರೈಡ್ ಆದಂತಹ ಸಂದರ್ಭದಲ್ಲಿ ಉದ್ಯಮಿಗಳು ಮನೆಯಲ್ಲಿದ್ರು, ಜೊತೆಗೆ ಅವರ ಕಚೇರಿಗಳ ಮೇಲೆ ಕೂಡ ಅಷ್ಟೇ ಏಕಕಾಲದಲ್ಲಿ ದಾಳಿ ಮಾಡಿದ್ರು. ಅವರ ಮನೆಯಲ್ಲಿದ್ದಂತಹ ಟೈಮ್ ನಲ್ಲಿ ಈಗಾಗಲೇ ಐಟಿ ಅಧಿಕಾರಿಗಳು ಆ ಒಂದು ಉದ್ಯಮಿಗಳ ಎಲ್ಲಾ ಒಂದು ಮೊಬೈಲ್ ಫೋನ್ ಆಗಿರ್ಬೋದು ಮತ್ತು ಅವ್ರ ಮನೆಯಲ್ಲಿರುವಂತಹ ಮೊಬೈಲ್ ಫೋನ್ ಎಲ್ಲವನ್ನು ಕೂಡ ಈಗಾಗಲೇ ವಶಕ್ಕೆ ಪಡೆದಿದ್ದಾರೆ. ಜೊತೆಗೆ ಆ ಒಂದು ಮನೆಯಿಂದ ಹೊರಗಡೆ ಇದುವರೆಗೂ ಕೂಡ ಅಷ್ಟೇ ಯಾರನ್ನು ಕೂಡ ಹೊರಗಡೆ ಬಿಡ್ತಿಲ್ಲ. ಅವರ ಕಚೇರಿಗಳ ಮೇಲೆ ದಾಳಿ ಮಾಡಿದ ಸಂದರ್ಭದಲ್ಲಿ 10 ಗಂಟೆ ವೇಳೆಗೆ ಆ ಒಂದು ಕಚೇರಿಯಲ್ಲಿ ಕೆಲಸ ಮಾಡುವವರು ಕೂಡ ಅಷ್ಟೇ ಕಚೇರಿಗೆ ಬರ್ತಾರೆ. ಆದ್ರೆ ಅವರನ್ನ ಯಾರನ್ನು ಕೂಡ ಅಷ್ಟೇ ಒಳಗಡೆ ಬಿಡ್ತಿಲ್ಲ. ಜೊತೆಗೆ ಐಟಿ ಅಧಿಕಾರಿಗಳು ಮಾತ್ರ ಆ ಒಂದು ಕಚೇರಿ ಒಳಭಾಗದಲ್ಲಿ ದಾಖಲೆಗಳನ್ನ ಪರಿಶೀಲನೆ ಮಾಡ್ತಾರೆ. ಜೊತೆಗೆ ಅವರ ಮನೆ ಏನಿದೆ, ಅವರ ಮನೆಗಳ ಮೇಲೆ ಕೂಡ ಅಷ್ಟೇ ದಾಳಿ ಮಾಡಿರುವಂತಹ ಐಟಿ ಅಧಿಕಾರಿಗಳು ಮನೆಯಲ್ಲಿರುವಂತಹ ಕೆಲವೊಂದು ಚಿನ್ನಾಭರಣ ಆಗಿರ್ಬೋದು, ಕೆಲವೊಂದು ನಗದಾಗಿರ್ಬೋದು, ಅದಕ್ಕೆ ಸಂಬಂಧಪಟ್ಟಂತ ಪೂರಕವಾದಂತಹ ದಾಖಲೆಗಳೇನಿದೆ ಪ್ರತಿಯೊಂದನ್ನು ಕೂಡ ಈಗಾಗಲೇ ಒಂದು ಉದ್ಯಮಿಗಳಿಂದ ಪಡೆದು ಅದನ್ನು ಕೂಡ ಪರಿಶೀಲನೆ ಮಾಡ್ತಾರೆ. ಬಹುತೇಕ ಸಂಜೆಯ ವೇಳೆಗೆ ಯಾವೊಬ್ಬ ಉದ್ಯಮಿ ಮನೆಯ ಮೇಲೆ ಎಷ್ಟು ಒಂದು ಹಣ ಸಿಕ್ಕಿದೆ, ಎಷ್ಟೊಂದು ಜ್ಯುವೆಲರ್ ಸಿಕ್ಕಿದೆ ಅಂತ ಒಂದು ಖಚಿತ ಮಾಹಿತಿ ತಿಳಿಯುತ್ತೆ. ಥ್ಯಾಂಕ್ ಯು ಮಂಜುನಾಥ್, ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.